ಬರಹವನ್ನ ನೆಚ್ಚಿಕೊಂಡು ಬದುಕನ್ನು ಕಟ್ಟಿಕೊಂಡವರು. ಅವರು ಅಕ್ಷರಗಳಲ್ಲೇ ಆತ್ಮತೃಪ್ತಿಯನ್ನು ಕಂಡುಕೊಂಡವರು. ಅವರು ಕೇವಲ ಅಕ್ಷರಗಳ ಬೆಂಬಲದಿಂದಲೇ ಒಂದು ಬಲಿಷ್ಠ ಓದುಗ ವರ್ಗವನ್ನು ಸೃಷ್ಟಿಸಬಹುದು ಅನ್ನುವ ಪರಿಪಾಠವನ್ನು ಹುಟ್ಟುಹಾಕಿದವರು. ಅವರು ಅಸಂಖ್ಯ ಕನ್ನಡಿಗರಲ್ಲಿ ಓದುವ ಗೀಳು ಬೆಳೆಸಿದವರು. ಅವರ ಜೀವನ ಚರಿತ್ರೆಯ ಪಕ್ಷಿ ನೋಟವೇ ಈ ವಿಭಿನ್ನ ವಿಶೇಷ ಕಾರ್ಯಕ್ರಮ, ಈ ಜರ್ನಿ ಆಫ್ ರವಿ ಬೆಳಗೆರೆ. ನಾನು ವಿಶ್ವಾಸ್ ಭಾರದ್ವಾಜ್. ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಈವರೆಗೆ ಸಾಧನೆ ಮಾಡಿದ ಹಲವು ಪತ್ರಕರ್ತರಿದ್ದಾರೆ. ಪತ್ರಿಕಾ ರಂಗದ ಭೀಷ್ಮ ಅಂತ ಕರೆಸಿಕೊಂಡ ಅತಿರಥ ಮಹಾರಥರುಗಳಿದ್ದಾರೆ. ಆದರೆ ಅಕ್ಷರ ಮಾಂತ್ರಿಕ ಅಂತ ಕರೆಸಿಕೊಂಡ ಒಬ್ಬ ಪತ್ರಕರ್ತ ತನ್ನ ಓದುಗರನ್ನ ದೊರೆ ಅಂತ ಸಂಬೋಧಿಸಿದವರು ಅವರೊಬ್ಬರೇ. ಅವರ ಅಕ್ಷರ ಯಾತ್ರೆಯನ್ನು ಮೆಚ್ಚಿಕೊಂಡವರು ಈ ನಾಡಿನಲ್ಲಷ್ಟೇ ಅಲ್ಲ, ವಿಶ್ವದಾದ್ಯಂತ ಇದ್ದಾರೆ. ಅವರನ್ನು ಆದರ್ಶವಾಗಿರಿಸಿಕೊಂಡು ಪತ್ರಿಕೋದ್ಯಮ ಕಲಿತ ಪತ್ರಕರ್ತರ ಪಟ್ಟಿ ದೊಡ್ಡದಿದೆ. ಕರ್ನಾಟಕದ ಪತ್ರಿಕಾ ಕ್ಷೇತ್ರದ ಮಟ್ಟಿಗೆ ಅದೊಂದು ಹೆಸರು ಪ್ರತ್ಯೇಕ ಪತ್ರಿಕೋದ್ಯಮ ವಿಶ್ವವಿದ್ಯಾನಿಲಯಕ್ಕೆ ಸಮ. ಆ ಹೆಸರೇ ರವಿ ಬೆಳಗೆರೆ. ಹೆಸರು ರವಿ ಬೆಳಗೆರೆ. ವಯಸ್ಸು ಈಗ 59 ವರ್ಷ. ಪತ್ರಕರ್ತ, ಬರಹಗಾರ, ಕಾದಂಬರಿಕಾರ, ಒಂದು ಶಾಲೆಯ ಸಂಸ್ಥಾಪಕ. ಲಘುವಾಗಿ ಅವರ ಪರಿಚಯ ಹೀಗೆ ಮಾಡ್ಕೊಡ್ಬಹುದು. ಆದರೆ ಡೀಟೇಲ್ ಆಗಿ ಅವರನ್ನ ಗುರುತಿಸಿದ್ರೆ ಅವರಲ್ಲಿ ಒಬ್ಬ ಪತ್ರಿಕಾ ವರದಿಗಾರ, ಸಂಪಾದಕ, ನಟ, ನಿರ್ದೇಶಕ, ಸಂಭಾಷಣೆಕಾರ, ಕಾದಂಬರಿಕಾರ, ಕತೆಗಾರ, ವಿಮರ್ಶಕ, ಕವಿ ಮನಸ್ಸಿನ ಸಾಹಿತಿ, ನಿರೂಪಕ, ಸಂಗೀತ, ಸಾಹಿತ್ಯ, ಲಲಿತ ಕಲೆಗಳ ಪ್ರೇಮಿ, ಪ್ರಪಂಚದ ಎಲ್ಲ ಸೌಂದರ್ಯವನ್ನ ಆಸ್ವಾದಿಸಬಲ್ಲ ರಸಿಕ, ವಿಡಂಬಕ, ಚತುರ ವಾಗ್ಮಿ, ಟಿವಿ ಕಾರ್ಯಕ್ರಮದ ನಿರ್ಮಾಪಕ, ಹಿನ್ನೆಲೆ ಧ್ವನಿ ನೀಡುವ ಕಲಾವಿದ, ಸಮಾಜದ ಬಗ್ಗೆ ಕಳಕಳಿ ಇರುವ ಸುಧಾರಕ, ವ್ಯವಸ್ಥೆಯ ವಿರುದ್ಧ ದಂಗೆ ಏಳುವ ಕ್ರಾಂತಿಕಾರಿ, ಚಳುವಳಿಗಳ ಬಗ್ಗೆ ನಂಬಿಕೆ ಇಟ್ಟುಕೊಂಡ ಕಾಮ್ರೇಡ್, ಉಪನ್ಯಾಸಕ, ಬದುಕಿನಲ್ಲಿ ಎಲ್ಲವನ್ನೂ ಹತ್ತಿರದಿಂದ ನೋಡಿದ ಅಪಾರ ಜೀವನಾನುಭವ ಗಳಿಸಿಕೊಂಡ ಅನುಭವಿ ದಾರ್ಶನಿಕ, ಭಗ್ನ ಪ್ರೇಮಿ, ಬುದ್ಧಿ ಹೇಳುವ ಅಣ್ಣ, ಸಂಸ್ಕಾರ ಕಲಿಸುವ ಅಪ್ಪ, ನೋವುಗಳಿಗೆ ಸಮಾಧಾನ ಸಾಂತ್ವನ ಹೇಳುವ ಗೆಳೆಯ, ಎಲ್ಲ ಪಾತ್ರಗಳಲ್ಲೂ ಪರಕಾಯ ಪ್ರವೇಶ ಮಾಡುವ ಅಭಿನಯ ಚತುರ, ಸದಾ ಒಂದಿಲ್ಲೊಂದು ವಿವಾದದಲ್ಲಿ ಸಿಲುಕುವ ಅತೃಪ್ತನಿದ್ದಾನೆ ಹಾಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದ ವಿಕ್ಷಿಪ್ತ ಮನಸ್ಥಿತಿಯ ಅಶಾಂತ ಸಂತನೂ ಇದ್ದಾನೆ. ಇಂಗ್ಲಿಷಿನಲ್ಲಿ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಎನ್ನುವ ಒಂದು ಮಾತಿದೆ. ಬೆಳಗೆರೆ ವಿಷಯದಲ್ಲಿ ಈ ಮಾತು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಆಲ್ ಅಂದ್ರೆ ಖಂಡಿತ ಅತಿಶಯೋಕ್ತಿಯೇನಲ್ಲ. ರವಿ ಬೆಳಗೆರೆ ಎನ್ನುವ ಅಸಾಮಾನ್ಯ ಸಾಧನೆ ಮಾಡಿದ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಹುಟ್ಟಿದ್ದು 15 ಮಾರ್ಚ್ 1958ರಲ್ಲಿ ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯಲ್ಲಿ. ಸ್ವತಃ ರವಿ ಬೆಳಗೆರೆ ತಮ್ಮ ಪ್ರತಿ ಪುಸ್ತಕದಲ್ಲಿ ಅಫಿಡವಿಟ್ನಂತೆ ಘೋಷಿಸಿಕೊಳ್ಳುವಂತೆ 2 ವರ್ಷ ತುಮಕೂರಿನ ಸಿದ್ಧಗಂಗಾ ಹೈಸ್ಕೂಲಿನಲ್ಲಿ ಓದಿದ್ದು ಬಿಟ್ರೆ BA ವರೆಗಿನ ವ್ಯಾಸಂಗ ಮುಗಿಸಿದ್ದು ಬಳ್ಳಾರಿಯಲ್ಲಿ. ಬೆಳಗೆರೆಯ ಬಾಲ್ಯ ಹಾಗೂ ತಾರುಣ್ಯ ಮುಗಿದಿದ್ದು ಅತ್ಯಂತ ಕಷ್ಟದಲ್ಲಿ, ಹಸಿವಿನಲ್ಲಿ, ಬಡತನ ಹಾಗೂ ಅವಮಾನಗಳಲ್ಲಿ. ಬೆಳಗೆರೆ ಬೆಳೆದಿದ್ದೇ ಮುಳ್ಳಿನ ದುರ್ಗಮ ಹಾದಿಯಲ್ಲಿ. ಸ್ನಾತಕೋತ್ತರ ಪದವಿ ಪಡೆದಿದ್ದು ಇತಿಹಾಸ ಹಾಗೂ ಪ್ರಾಚ್ಯಶಾಸ್ತ್ರದ ವಿಷಯದಲ್ಲಿ. ಬಳ್ಳಾರಿ, ಹುಬ್ಬಳ್ಳಿ ಹಾಗೂ ಹಾಸನಗಳಲ್ಲಿ ಕೆಲವು ಕಾಲ ಇತಿಹಾಸದ ಉಪನ್ಯಾಸಕರಾಗಿ ಕೆಲಸ ಮಾಡಿದ ಅವರು ಅಂತಿಮವಾಗಿ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದು ಪತ್ರಿಕಾ ರಂಗವನ್ನು. ಆದರೆ ಇದಕ್ಕಿಂತಲೂ ಮೊದಲು ಅವರು ಹಲವು ವೃತ್ತಿಗಳಲ್ಲಿ ಮಣ್ಣು ಹೊತ್ತಿದ್ರು. ಹೈಸ್ಕೂಲ್ ಅಧ್ಯಾಪಕ, ಹೋಟೆಲ್ನಲ್ಲಿ ಸಪ್ಲೈಯರ್, ಲಾಡ್ಜ್ಗಳ ರೂಮ್ ಬಾಯ್, ರಿಸೆಪ್ಷನ್ನ ಡೆಸ್ಕ್ನಲ್ಲಿ ಮ್ಯಾನೇಜರ್, ಹಾಲು ಮಾರಾಟ ಮಾಡಿದ ಗೌಳಿ, ದಿನಪತ್ರಿಕೆ ಹಂಚುವ ಪೇಪರ್ ಬಾಯ್, ಥಿಯೇಟರ್ನಲ್ಲಿ ಗೇಟ್ ಕೀಪರ್, ಮೆಡಿಕಲ್ ರೆಪ್ರೆಸೆಂಟೇಟಿವ್, ಮನೆ ಪಾಠದ ಮೇಸ್ಟ್ರು, ಉಪನ್ಯಾಸಕ, ಪ್ರಿಂಟಿಂಗ್ ಪ್ರೆಸ್ ಮಾಲೀಕ, ಜಿಂದಾಲ್ ಕಂಪನಿಯಲ್ಲಿ PRO. ಹೀಗೆ ಬದುಕಿಗಾಗಿ ಬೆಳಗೆರೆ ನಡೆಸಿದ ಸಂಘರ್ಷ ಒಂದೆರಡಲ್ಲ. ಒಂದು ಮೂಲದ ಮಾಹಿತಿಯ ಪ್ರಕಾರ
ರವಿ ಬೆಳಗೆರೆ ಮೇಲೆ ಪ್ರಭಾವ ಬೀರಿದ ಪ್ರಮುಖ ವ್ಯಕ್ತಿಗಳು ಸತ್ಯಕಾಮರು, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಹಾಗೂ YNK. ತೆಲುಗಿನ ಸಾಹಿತ್ಯ ಓದಿಕೊಂಡು ಬೆಳೆದ ಬೆಳಗೆರೆ ತೆಲುಗಿನ ಚಲಂ ಹಾಗೂ ಶ್ರೀಶ್ರೀಯವರ ಪ್ರಭಾವಕ್ಕೂ ಒಳಗಾಗಿದ್ರು. ಭೈರಪ್ಪನವರ ನಿರಾಕರಣವನ್ನ 10 ಸಲ ಓದಿಕೊಂಡಿದ್ದ ಅವರು ಒಮ್ಮೆ ಹಿಮಾಲಯಕ್ಕೂ ಹೋಗಿ ಬಂದಿದ್ದರು. ಬದುಕಿನ ಸಂಕಲ್ಪ ಗಟ್ಟಿಯಾಗಿದ್ದೇ ಅನಂತರ. ಅಷ್ಟರಲ್ಲಾಗಲೇ ಬದುಕಿನ ಎಲ್ಲಾ ಮಗ್ಗಲುಗಳ ದರ್ಶನ ಮಾಡಿದ್ದ ರವಿ ಬೆಳಗೆರೆ ಅನ್ನುವ ದೈತ್ಯ ಪ್ರತಿಭೆ ತನ್ನೆಲ್ಲ ಅನುಭವಗಳನ್ನ ಓರಿ ಹಚ್ಚುವ ಪ್ರಯತ್ನದಲ್ಲಿದ್ದರು. ನಾಡಿನ 10 ಪ್ರಖ್ಯಾತ ಪತ್ರಿಕೆಗಳಿಗೆ ಬರೆದ ಬೆಳಗೆರೆ ಅನ್ನುವ ಬರಹಗಾರನಿಗೆ ಒಂದೊಳ್ಳೆ ವೇದಿಕೆ ಕೊಟ್ಟಿದ್ದು ಕಸ್ತೂರಿ, ಕರ್ಮವೀರ ಮ್ಯಾಗಜಿನ್, ಕನ್ನಡಪ್ರಭ ದಿನಪತ್ರಿಕೆ ಹಾಗೂ ಲಂಕೇಶ್ ಪತ್ರಿಕೆ ಟ್ಯಾಬ್ಲಾಯ್ಡ್ಸ್ಗಳು. ಅದಾಗಲೇ ಲಂಕೇಶ್ ಅನ್ನುವ ಹೆಸರು ಕನ್ನಡ ಪತ್ರಿಕಾ ಪ್ರಪಂಚವನ್ನ ಆಳುತ್ತಿತ್ತು. ಆ ಪ್ರಭೆಯ ಕೆಳಗೆ ಸಣ್ಣಗೆ ಮಿನುಗುತ್ತಿದ್ದ ಮಿಂಚುಹುಳು ರವಿ ಬೆಳಗೆರೆ. ಬಹುದೀರ್ಘ ಇತಿಹಾಸ ಹೊಂದಿದ್ದ ಹಲವು ಪತ್ರಿಕೆಗಳಿಗೆ ಎಳೆ ವಯಸ್ಸಿನ ಸಂಪಾದಕನಾಗಿ ಕೆಲಸ ಮಾಡಿದ ರವಿ ಬೆಳಗೆರೆ ಒನ್ ಫೈನ್ ಡೇ ನಿರ್ಧರಿಸಿದ್ದು ಸ್ವಂತ ಪತ್ರಿಕೆ ಮಾಡಬೇಕು ಅಂತ. ಸಣ್ಣ ಇನ್ವೆಸ್ಟ್ಮೆಂಟ್, ದೊಡ್ಡ ಕನಸು. ಮಹತ್ವಾಕಾಂಕ್ಷೆಯೊಂದಿಗೆ ಶೆಡ್ನಂತಹ ಗ್ಯಾರೇಜ್ನಲ್ಲಿ ಹುಟ್ಟಿಕೊಂಡ ವಿಚಿತ್ರ ಹೆಸರಿನ ಪತ್ರಿಕೆಯೇ ಹಾಯ್ ಬೆಂಗಳೂರು. ಮೊದಲು ಹಲೋ ಬೆಂಗಳೂರು ಅನ್ನುವ ಪತ್ರಿಕೆ ಹುಟ್ಟುಹಾಕಲು ಬೆಳಗೆರೆ ಚಿಂತಿಸಿದರು. ಆದರೆ ಅವರಿಗೆ ಸಿಕ್ಕ ಟೈಟಲ್ ಹಾಯ್ ಬೆಂಗಳೂರು. ಇದು ಹುಟ್ಟಿದ ಕೆಲವೇ ವರ್ಷದಲ್ಲಿ ನಾಡಿನ ಮನೆ ಮಾತಾಗಿದ್ದು ಬೆಳಗೆರೆ ಬರವಣಿಗೆಗೆ ಇದ್ದ ನಿಜವಾದ ತಾಕತ್ತು. ಪತ್ರಿಕೆಯ ತನಿಖಾ ವರದಿ, ರಾಜಕೀಯ ವರದಿ, ಅಪರಾಧ ವರದಿ ಸೇರಿದಂತೆ ವಿಶೇಷ ಅಂಕಣಗಳಾದ ಖಾಸ್ ಬಾತ್, ಬಾಟಮ್ ಐಟಂಗಳು ನೇರವಾಗಿ ಓದುಗರ ಆತ್ಮವನ್ನ ಆಕ್ರಮಿಸಿಕೊಂಡವು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹಾಯ್ ಬೆಂಗಳೂರು ಹೊಸ ಸಂಚಿಕೆಗಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಓದುಗ ವರ್ಗವಿತ್ತು. ಜನಿಸಿದ ಕೆಲವೇ ವರ್ಷಗಳಲ್ಲಿ ಹಾಯ್ ಬೆಂಗಳೂರು ಎನ್ನುವ ಕೃಷ್ಣ ಸುಂದರಿಯ ಪ್ರಸಾರ ಸಂಖ್ಯೆ 1,00,000 ದಾಟಿತ್ತು. ರಾಜ್ಯದ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕುಗಳಲ್ಲಿ ಲಕ್ಷಗಟ್ಟಲೆ ಹಣ ಡೆಪಾಸಿಟ್ ಇಟ್ಟು ಪತ್ರಿಕೆಯ ಏಜೆಂಟರಾಗಲು ಜನ ನಾ ಮುಂದು ತಾ ಮುಂದು ಎನ್ನತೊಡಗಿದ್ರು. ಕರ್ನಾಟಕದ ಮಟ್ಟಿಗೆ ಲಂಕೇಶ್ ಪತ್ರಿಕೆಯನ್ನ ಹೊರತುಪಡಿಸಿದ್ರೆ ಟ್ಯಾಬ್ಲಾಯ್ಡ್ ಪತ್ರಿಕೆಯೊಂದನ್ನ ಜನ ಅತಿಯಾಗಿ ಪ್ರೀತಿಸಿದ್ದು ಹಾಯ್ ಬೆಂಗಳೂರನ್ನ. ಹಾಯ್ ಬೆಂಗಳೂರಿನ ಯಶಸ್ಸಿಗೆ ಕಾರಣವಾಗಿದ್ದು ಕೇವಲ ಅದರಲ್ಲಿದ್ದ ಬೆಳಗೆರೆಯ ಬರವಣಿಗೆ ಮಾತ್ರ. ಒಬ್ಬ ವ್ಯಕ್ತಿಯ ಹೆಸರು ಹಾಗೂ ಬರಹ ಮಾತ್ರವೇ ಭವ್ಯ ಪತ್ರಿಕಾ ಸಾಮ್ರಾಜ್ಯ ಕಟ್ಟಬಹುದು ಅನ್ನೋ ಮಾತನ್ನ ಲಂಕೇಶ್ರಂತೆಯೇ ಪ್ರೂವ್ ಮಾಡಿದವರು ಬೆಳಗೆರೆ. ಪತ್ರಿಕಾ ರಂಗಕ್ಕಿದ್ದ ಚೌಕಟ್ಟನ್ನ ದಾಟಿ ಯಾವುದನ್ನ ಬರೆಯಬಾರದು ಅನ್ನುವ ಅಲಿಖಿತ ನಿಯಮವಿತ್ತೋ ಆ ನಿಯಮವನ್ನ ಮೀರಿ ಅಂಥದ್ದನ್ನ ಬರೆದು ಅರಗಿಸಿಕೊಂಡವರು ರವಿ ಬೆಳಗೆರೆ. ಹಾಯ್ ಬೆಂಗಳೂರು ಶುರುವಾಗಿದ್ದು ಸೆಪ್ಟೆಂಬರ್ 25, 1995ರಲ್ಲಿ. ಅನಂತರ 2000ನೇ ಇಸ್ವಿಯ ನಂತರ ರವಿ ಬೆಳಗೆರೆಯ ಸಾರಥ್ಯದಲ್ಲಿಯೇ ಓ ಮನಸ್ಸು ಎನ್ನುವ ವಿಶಿಷ್ಟ ಶೈಲಿಯ ಮಾಸಿಕ ಮಾರುಕಟ್ಟೆಗೆ ಬಂದಿತು. ಓದುಗರು ಕೂಡ ಓ ಮನಸ್ಸಿಗೂ ಅಷ್ಟೇ ಭವ್ಯವಾದ ರೆಡ್ ಕಾರ್ಪೆಟ್ ಸ್ವಾಗತ ನೀಡಿದ್ರು. ಅದು ಬೆಳಗೆರೆಯವರ ಬದುಕಿನ ಉಚ್ಛ್ರಾಯ ಕಾಲ. ಹುಟ್ಟಿದೆಲ್ಲವೂ ಚಿನ್ನವಾಗ್ತಿದ್ದ ಮಹತ್ವದ ಘಟ್ಟ. ರವಿ ಬೆಳಗೆರೆ ಪತ್ರಕರ್ತನಾಗಿ ಜನಮನ ಗೆಲ್ಲುವ ಜೊತೆಗೆ ಕಾದಂಬರಿಕಾರನಾಗಿಯೂ ಜನಪ್ರಿಯರಾದರು. ಅವರ ಎಲ್ಲ ಪುಸ್ತಕಗಳು ಲಕ್ಷಗಟ್ಟಲೆ ಓದುಗರನ್ನ ರೀಚ್ ಆದವು. 10 ಮರುಮುದ್ರಣ ಕಂಡವು. ಬೆಳಗೆರೆಯ ಅಕ್ಷರಯಾತ್ರೆಯ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀನಿ ಒಂದು ಬ್ರೇಕ್ ನಂತರ. ಕನ್ನಡಿಗರು ರವಿ ಬೆಳಗೆರೆಯನ್ನ ಒಬ್ಬ ಪತ್ರಕರ್ತನನ್ನಾಗಿ ಮಾತ್ರ ಇಷ್ಟಪಡಲಿಲ್ಲ, ಬೆಳಗೆರೆಯಲ್ಲೊಬ್ಬ ಅದ್ಭುತ ಬರಹಗಾರನನ್ನ ಮೆಚ್ಚಿಕೊಂಡ್ರು. ಈವರೆಗೆ ಬೆಳಗೆರೆ ಸರಿಸುಮಾರು 70ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಲಕ್ಷಾಂತರ ಕಾಪಿಗಳು ದಾಖಲೆಯ ಪ್ರಮಾಣದಲ್ಲಿ ಮಾರಾಟವಾಗಿವೆ ಹಾಗೂ 10 ಬಾರಿ ಮರುಮುದ್ರಣ ಕಂಡಿದೆ. ಮತ್ತೆ ಮತ್ತೆ ಮುದ್ರಣಗೊಳ್ತಲೇ ಇದೆ. ಬೆಳಗೆರೆಯ ಲಿಟರೇಚರ್ ಜರ್ನಿಯ ಕುರಿತಾದ ಮಾಹಿತಿ ಇಲ್ಲಿದೆ ನೋಡಿ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಕನ್ನಡವನ್ನ ಮ್ಯಾಥಮೆಟಿಕ್ಸ್ನಂತೆ ಅಳತೆಯಿಟ್ಟು ಬರೆಯುವ ಏಕೈಕ ಬರಹಗಾರ ಅಂದ್ರೆ ಅದು ರವಿ ಬೆಳಗೆರೆ. ರುಚಿಕಟ್ಟಾಗಿ ಬರೆಯುವುದು, ಅನುಭವಗಳನ್ನ ಕಟ್ಟಿಕೊಡುವುದು, ಬರವಣಿಗೆಯನ್ನ ಆಸ್ವಾದಿಸುವಂತೆ ಬರೆಯುವುದು, ಬರಹಗಳಲ್ಲಿ ಸೂಕ್ಷ್ಮ ಸಂವೇದನೆಗಳನ್ನ ಹೊಂದಿಸುವುದು ಬೆಳಗೆರೆಗೆ ಸಿದ್ಧಿಸಿದ ಅಪೂರ್ವ ಕಲೆ. ಸಾಹಿತ್ಯವನ್ನ ಕಲೆಯಂತೆ ವರ್ಣಿಸುವ
ಅಪರೂಪದ ಲೇಖಕ ಬೆಳಗೆರೆ. ಕವನ ಸಂಕಲನ, ಕಥಾಸಂಕಲನ, ಕಾದಂಬರಿಗಳು, ಅನುವಾದ, ಜೀವನ ಕಥನ, ಅಪರಾಧ ವರದಿ, ಭೂಗತ ಬದುಕಿನ ಚಿತ್ರಣ, ಹತ್ಯಾಕಥನ, ಪ್ರೇಮ ಪತ್ರಗಳು, ಬದುಕಿನ ಸೂಕ್ಷ್ಮಗಳ ಅವಲೋಕನಗಳು ಸೇರಿದಂತೆ ಈವರೆಗೆ ಬೆಳಗೆರೆ ಲೇಖನಿಂದ ಹೊರಬಂದ ಪುಸ್ತಕಗಳು 70ಕ್ಕೂ ಹೆಚ್ಚು. ದಾರಿ ಕಥಾಸಂಕಲನ ಕ್ರಮವಾಗಿ 1995ರಲ್ಲಿ ಹಾಗೂ 2001ರಲ್ಲಿ ಪ್ರಕಟವಾದ ಕಾವ್ಯಂ ಹೇಳಿದ ಕಥೆ ಹಾಗೂ ಒಟ್ಟಾರೆ ಕಥೆಗಳು ಬೆಳಗೆರೆಯ ಕಥಾಸಂಕಲನ. ಅಗ್ನಿಕಾವ್ಯ, ಗೋಲಿಬಾರ್, ಅರ್ಕಿ, ಮಾಂಡೋಲಿ, ಮಾಟಗಾತಿ, ಸರ್ಪಸಂಬಂಧ, ಅಮರ್ಟ, ಹೇಳಿ ಹೋಗುವ ಕಾರಣ, ನೀ ಹಂಗ ನೋಡಬೇಡ ನನ್ನ, ಗಾಡ್ಫಾದರ್, ಕಾಮರಾಜ ಮಾರ್ಗ, ಹಿಮಾಗ್ನಿ, ಅಮ್ಮ ಸಿಕ್ಕಿದ್ಲು, ಆತ್ಮ ಕಾದಂಬರಿಗಳು, ವಿವಾಹ, ನಕ್ಷತ್ರ ಜಾರಿದಾಗ, ಹಿಮಾಲಯನ್ ಲಂಡನ್, ಕಂಪನಿ ಆಫ್ ವಿಮೆನ್, ರಾಜ ರಹಸ್ಯ, ಬ್ಲಾಕ್ ಫ್ರೈಡೆ, ಅವನೊಬ್ಬನಿದ್ದ ಗೋಡ್ಸೆ, ದಂಗೆಯ ದಿನಗಳು, ಅನುವಾದಿತ ಬರಹ. ರವಿ ಬೆಳಗೆರೆ, ಯಂಡಮೂಡಿ ವೀರೇಂದ್ರನಾಥ್, ಮನೋಹರ್ ಬಳಗಾಂವ್ಕರ್, ಖುಷ್ವಂತ್ ಸಿಂಗ್, ಸಿ ದಿನಕರನ್, ಜಾನ್ ಪರಶುರಾಮ್ ಗಡವಿ, ಚಲರ್, ಹುಸೇನ್ ಖೈದಿ ಅವರ ಬರಹಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಏನು ಕೊಲೆಗಳಾಗಲಿ ಅಪರಾಧವಾಗಲಿ ಯಾಕಾಗುತ್ತವೆ? ಅಪರಾಧಗಳ ಹಿಂದಿನ ಕಾರಣಗಳೇನು? ಅಪರಾಧಿಗಳ ಮನಸ್ಥಿತಿ ಹೇಗಿರುತ್ತೆ ಎನ್ನುವುದನ್ನ ರವಿ ಬೆಳಗೆರೆ ಅದ್ಭುತವಾಗಿ ವಿವರಿಸ್ತಾರೆ. ಅದಕ್ಕೆ ಉದಾಹರಣೆ ಅವರು ಬರೆದ ಹತ್ಯಾಕಾಂಡಗಳು ಹಾಗೂ ಹತ್ಯೆಗಳ ಕಥನ. ಮೈಸೂರಿನ ಸೀರಿಯಲ್ ಕಿಲ್ಲರ್ ರವೀಂದ್ರ ಪ್ರಸಾದ್ ರಾಜೀವ್ ಹತ್ಯೆ ಏಕಾಯ್ತು, ಹೇಗಾಯ್ತು, ರಂಗವಿಲಾಸ ಬಂಗಲೆಯ ಕೊಲೆಗಳು, ಬಾಬಾ ಬೆಡ್ರೂಮ್ ಹತ್ಯಾಕಾಂಡ, ಪ್ರಮೋದ್ ಮಹಾಜನ್ ಹತ್ಯೆ, ಕಲ್ಪನಾ ವಿಲಾಸ, ಇಂದಿರೆಯ ಮಗ ಸಂಜಯ, ಗಾಂಧಿ ಹತ್ಯೆ ಮತ್ತು ಗೋಡ್ಸೆ, ಡಯಾನಾ, ಮೇಜರ್ ಸಂದೀಪ್ ಹತ್ಯೆ, ಆರುಷಿ ಹತ್ಯೆ ಇತ್ಯಾದಿ. ಭೂಗತ ಜಗತ್ತಿನ ತಲ್ಲಣಗಳ ಬಗ್ಗೆ ಸದಾ ಒಂದು ಕಣ್ಣಿಟ್ಟಿದ್ದ ಬೆಳಗೆರೆ ಬೆಂಗಳೂರಿನ ಅಂಡರ್ವರ್ಲ್ಡ್, ಮುಂಬೈ ಪಾತಕ ಜಗತ್ತು ಹಾಗೂ ಅಂತಾರಾಷ್ಟ್ರೀಯ ಕತ್ತಲ ಲೋಕದ ಬಗ್ಗೆಯೂ ಆಳವಾದ ಅಧ್ಯಯನ ಹೊಂದಿದ್ದಾರೆ. ಕೋಳಿ ಫಯಾಜ್ ಸಂದರ್ಶನದ ಮೂಲಕ ಶುರುವಾದ ಈ ಗೀಳು ಅವರಿಂದ 10 ಪುಸ್ತಕಗಳನ್ನ ಬರೆಸಿತು. ಪಾಪಿಗಳ ಲೋಕದಲ್ಲಿ 2 ಭಾಗ, ಡಿ ಕಂಪನಿ, ಕಾಳಿಂಗ ಕಾಳಗ, ಬ್ಲಾಕ್ ಫ್ರೈಡೆ ಹಾಗೂ ಭೀಮಾ ತೀರದ ಹಂತಕರು, ಜೀವನದ ಪಾಠಗಳನ್ನ ಹೇಳಿಕೊಡುವ ಅವರ ಅಂಕಣ ಬರಹಗಳಾದ ಖಾಸ್ ಬಾತ್ ಹಾಗೂ ಬಾಟಮ್ ಐಟಮ್ ಪುಸ್ತಕಗಳೇ 7-8 ಭಾಗಗಳಾಗಿ ಮಾರುಕಟ್ಟೆಗೆ ಬಂದಿವೆ. ಲವಲವಿಕೆ, ಉಡುಗೊರೆ, ಇದು ಜೀವ, ಇದುವೇ ಜೀವನ ಕೇಳಿ. ಬೆಳಗೆರೆ ಬದುಕಿನ ಸೂಕ್ಷ್ಮ ಸಂಗತಿಗಳನ್ನ ತೆರೆದಿಡುವ ಪುಸ್ತಕ ಅಂದ್ರೆ ಫಸ್ಟ್ ಹಾಫ್. ಪತ್ರಿಕೋದ್ಯಮ, ಪುಸ್ತಕೋದ್ಯಮ, ಶಾಲೆಯನ್ನ ಹೊರತುಪಡಿಸಿಯೂ ರವಿ ಬೆಳಗೆರೆ ಟಿವಿ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿಯೂ ಕಾಲಿಟ್ರು. ಪ್ರಖ್ಯಾತಿಯ ಜೊತೆಗೆ ವಿವಾದಗಳನ್ನು ಬೆನ್ನಿಗಂಟಿಸಿಕೊಂಡೇ ಬಂದರು. ಅವುಗಳ ಬಗ್ಗೆ ನೋಡೋಣ ಒಂದು ಬ್ರೇಕ್ ನಂತರ. ಬೆಳಗೆರೆ ಅನ್ನುವ ಅಪರೂಪದ ಬರಹಗಾರನೊಬ್ಬ ಸೃಜನಶೀಲ ಕಲಾವಿದನಿದ್ದಾನೆ. ಎಲ್ಲವನ್ನ ಕಲಿಯಬೇಕು, ಸದಾ ಅಪ್ಗ್ರೇಡ್ ಆಗಬೇಕು ಅನ್ನುವ ತುಡಿತ ಬೆಳಗೆರೆಗಿತ್ತು. ಹೀಗಾಗಿ ಅವರು 10 ಕ್ಷೇತ್ರಗಳಲ್ಲಿ ದುಡಿದ್ರು.
ಪತ್ರಕರ್ತನಾಗಿದ್ದವರು ಪತ್ರಿಕೋದ್ಯಮಿಯಾದರು, ಪುಸ್ತಕಗಳ ಪ್ರೇಮಿಯಾಗಿದ್ದವರು ಪುಸ್ತಕೋದ್ಯಮಿಯಾದರು, ಟಿವಿ ಕಾರ್ಯಕ್ರಮಗಳನ್ನು ನೀಡಿದ್ರು, ಸಿನಿಮಾ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ರು, ದೃಶ್ಯ ಮಾಧ್ಯಮಕ್ಕೂ ಎಂಟ್ರಿ ಕೊಟ್ಟರು. ಯಶಸ್ಸಿನ ಜೊತೆಗೆ ಅನಾರೋಗ್ಯ ಹಾಗೂ ವಿವಾದಗಳ ಮೂಟೆಯನ್ನ ಬೆನ್ನಿಗೆ ಕಟ್ಟಿಕೊಂಡು ಬಂದರು. ಬೆಳಗೆರೆಯವರ ತಾಯಿ ಶಾಲೆಯಲ್ಲಿ ಟೀಚರ್ ಆಗಿದ್ದರು. ಹೀಗಾಗಿ ಬೆಳಗೆರೆಗೆ ಡೊನೇಷನ್ ಪಡೆಯದೆ, ಜಾತಿ ಕೇಳದೆ ಒಂದು ಶಾಲೆ ನಡೆಸಬೇಕು ಅನ್ನುವ ಆಸೆ ಇತ್ತು. ಈ ಮಹದಾಸೆಯೇ ಈಗ ಪದ್ಮನಾಭನಗರದಲ್ಲಿ ನಡೆಯುತ್ತಿರುವ ಅದ್ಭುತ ಶಾಲೆ ಪ್ರಾರ್ಥನೆ. ಈ ಶಾಲೆಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಮಕ್ಕಳು ಕಲಿಯುತ್ತಿದ್ದಾರೆ. 2005ರ ನಂತರ ರವಿ ಬೆಳಗೆರೆ ಟಿವಿ ಕ್ಷೇತ್ರಕ್ಕೆ ಅಧಿಕೃತವಾಗಿ ಕಾಲಿಟ್ಟರು. ಅಂದಿನ ಇಟಿವಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಕ್ರೈಮ್ ಡೈರಿಯಲ್ಲಿ ರವಿ ಬೆಳಗೆರೆ ವರದಿ ಹಾಗೂ ಹಿನ್ನೆಲೆ ಧ್ವನಿ ನಾಡಿನ ಮೂಲೆ ಮೂಲೆಗಳಿಗೂ ಪರಿಚಯವಾಯಿತು. ಕ್ರೈಮ್ ಡೈರಿಯ ಸಾವಿರಾರು ಎಪಿಸೋಡ್ಗಳು ಹೊರಬಂದವು. ಇದರ ಜೊತೆ ವಾರಾಂತ್ಯದಲ್ಲಿ ಕನ್ನಡದ ಖ್ಯಾತ ಕವಿಗಳ ಸುಂದರ ಭಾವಗೀತೆಗಳ ಪರಿಚಯ ಮಾಡಿಸಿಕೊಟ್ಟು ಹಾಡಿಸುವ ಎಂದೂ ಮರೆಯದ ಹಾಡು ಕಾರ್ಯಕ್ರಮ ಅಮೋಘ ಯಶಸ್ಸನ್ನ ಗಳಿಸಿತು. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿದ್ದು ರವಿ ಬೆಳಗೆಯವರ ಅದ್ಭುತ ನಿರೂಪಣೆ. ಸದಾ ಏನಾದರೊಂದು ಮಾಡುತ್ತಲೇ ಇದ್ದ ರವಿ ಬೆಳಗೆರೆ ರೇಡಿಯೋಗಳಲ್ಲಿ ಮಾತನಾಡಿ ನೊಂದವರಿಗೆ ಸಮಾಧಾನ ಹೇಳಿದರು. ತಮ್ಮದೇ ಧ್ವನಿಯಲ್ಲಿ ಮಾತನಾಡಿ ಬದುಕಿನ ಸವಾಲುಗಳನ್ನ ಉದಾಹರಣೆ ಸಹಿತ ವಿವರಿಸುವ ಮನಸ್ಸೆ, ಕನಸೆ, ಬಲವೇ ಮುಂತಾದ ಆಡಿಯೋ ಟೇಪ್ಗಳನ್ನ ಹೊರತಂದರು. ಮೊದಮೊದಲು ಕೆಲವು ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದ ರವಿ ಬೆಳಗೆರೆ ಅನಂತರ ಕೆಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿ ನಟನೆಯನ್ನೂ ಮಾಡಿದ್ರು. ರವಿ ಶ್ರೀವತ್ಸ ನಿರ್ದೇಶನದ ಗಂಡ ಹೆಂಡತಿ ಹಾಗೂ ಶಿವರಾಜ್ ಕುಮಾರ್ ನಟನೆಯ ಮಾದೇಶ ಚಿತ್ರಗಳಲ್ಲಿ ಮುಖ್ಯ ಪಾತ್ರದಲ್ಲಿ ಬೆಳಗೆರೆ ಕಾಣಿಸಿಕೊಂಡ್ರು. ಇನ್ನು ಕಿರುತೆರೆಯಲ್ಲೂ ಧಾರಾವಾಹಿಯಲ್ಲಿ ಮಿಂಚಿದ ಅವರು ಟಿಎನ್ ಸೀತಾರಾಮ್ ನಿರ್ದೇಶನದ ಮುಕ್ತ ಧಾರಾವಾಹಿಯಲ್ಲಿ ನಟಿಸಿದ್ರು. ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ಮಾಡಲು ಹೋಗಿ ಕಾಂಟ್ರವರ್ಸಿ ಮಾಡಿಕೊಂಡ್ರು. ಸಿನಿಮಾ ತೆರೆ ಕಾಣಲೇ ಇಲ್ಲ. ಸಿನಿಮಾ ವಿಚಾರದಲ್ಲಿ ಬೆಳಗೆರೆಗೆ ಒಂದು ಅಸಮಾಧಾನ ಈಗಲೂ ಉಳಿದಿದೆ. ಇತ್ತೀಚೆಗಷ್ಟೇ ಭೀಮಾ ತೀರದಲ್ಲಿ ಸಿನಿಮಾ ವಿವಾದ ಬೆಳಗೆರೆಯವರನ್ನ ಹೈರಾಣು ಮಾಡಿತು. ಕೆಲಕಾಲ ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ಮುಖ್ಯಸ್ಥರಾಗಿ ಕುಳಿತರಾದರೂ ಅನಾರೋಗ್ಯದ ಕಾರಣ ಮುಂದುವರಿಯಲಾಗಲಿಲ್ಲ. ಬೆಳಗೆರೆಗೂ ವಿವಾದಗಳಿಗೂ ಎಲ್ಲಿಲ್ಲದ ನಂಟು. ಸದಾ ವಿವಾದಗಳೊಂದಿಗೆ ಬೆಳೆದು ಬಂದ ಪತ್ರಕರ್ತ ಬೆಳಗೆರೆ. ಈವರೆಗೆ ಅದೆಷ್ಟೋ ವರದಿಗಳಿಗೆ ಮಾನನಷ್ಟ ಪ್ರಕರಣಗಳು ಅವರ ಮೇಲೆ ದಾಖಲಾಗಿವೆ. ಅದೆಷ್ಟೋ ಪ್ರಕರಣಗಳಲ್ಲಿ ಈಗಲೂ ಕೋರ್ಟು ಕಚೇರಿ ಅಲೆಯುತ್ತಲೇ ಇದ್ದಾರೆ. ಕೆಲವು ಪ್ರಕರಣಗಳಿಗೆ ದಂಡವನ್ನೂ ತೆತ್ತಿದ್ದಾರೆ. ಅವರ ಪುಸ್ತಕಗಳಾದ ರಾಜರಹಸ್ಯ, ಹಿಮಾಗ್ನಿ, ಕಾಮರಾಜ ಮಾರ್ಗ, ರಾಜ್ ಲೀಲಾ ವಿನೋದ ಮುಂತಾದವುಗಳು ಬಿಡುಗಡೆಗೂ ಮುನ್ನವೇ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಯಾವುದೇ ಆರೋಪ, ವಿವಾದ, ಬೆದರಿಕೆಗಳಿಗೆ ಜಗ್ಗದ ಜೀವ ಬೆಳಗೆರೆ. ಹೀಗಾಗಿಯೇ ಅಭಿಮಾನಿಗಳನ್ನ ಹಾಗೂ ಅವರ ಮುಖ ಕಂಡರಾಗದ ಶತ್ರುಗಳನ್ನ ಸಮಾನವಾಗಿ ಅವರು ಹೊಂದಿದ್ದಾರೆ. ಆದರೆ ಶತ್ರುಗಳು ಕೂಡ ಅವರ ಬರವಣಿಗೆಯನ್ನ ಮೆಚ್ಚುತ್ತಾರೆ ಅನ್ನೋದು ಸೋಜಿಗದ ಸಂಗತಿ. ರವಿ ಬೆಳಗೆರೆ ಎನ್ನುವ ಅದ್ಭುತ ಬರಹಗಾರನಿಗೆ, ಕಲಾವಿದನಿಗೆ, ಸೃಜನಶೀಲ ವ್ಯಕ್ತಿತ್ವ ಹೊಂದಿದವನಿಗೆ ಬಂದಿರುವ ಪ್ರಶಸ್ತಿಗಳು 10. ಅವರ ವಿವಾಹ ಪುಸ್ತಕಕ್ಕೆ 1984ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ.
1990ರಲ್ಲಿ ವಂದ್ಯ ಅನ್ನುವ ಕತೆಗೆ ಮಾಸ್ತಿಕತಾ ಸ್ಪರ್ಧೆಯ ಪ್ರಶಸ್ತಿ, ನೀಹಾಂಗ ನೋಡಬೇಡ ನನ್ನ ಕಾದಂಬರಿಗೆ ಶಿವರಾಮ್ ಕಾರಂತ್ ಪ್ರಶಸ್ತಿ, ಜೀವಮಾನದ ಸಾಧನೆಗೆ ಮಾಧ್ಯಮ ಅಕಾಡೆಮಿ, ರಾಜ್ಯೋತ್ಸವ ಮುಂತಾದ ಪ್ರಶಸ್ತಿಗಳು ಸಂದಿವೆ. ಪ್ರಾರ್ಥನಾ ಶಾಲೆಗೆ ಕೇಂದ್ರ ಸರ್ಕಾರದ ಕಂಪ್ಯೂಟರ್ ಎಕ್ಸಲೆನ್ಸಿ ಅವಾರ್ಡ್ ಕೂಡ ಬಂದಿದೆ. ನಿರಂತರ ಓಡಾಟ, ವಿಪರೀತ ಕುಡಿತ, ಚೈನ್ ಸ್ಮೋಕಿಂಗ್ ರವಿ ಬೆಳಗೆರೆಯನ್ನ ದೈಹಿಕವಾಗಿ ಹಿಂಡಿ ಹಾಕಿತ್ತು. ಹೀಗಾಗಿ ತೀವ್ರ ಅನಾರೋಗ್ಯಕ್ಕೆ ತುತ್ತಾದ ಅವರು ಸುದೀರ್ಘ 2 ವರ್ಷ ಅಜ್ಞಾತವಾದರು. ಇದೇ ಅವಧಿಯಲ್ಲಿ ಅವರನ್ನ ಡಿಪ್ರೆಷನ್ ಅತಿಯಾಗಿ ಕಾಡಿತ್ತು. ಏಕಾಏಕಿಯಾಗಿ ಕುಡಿತ ಬಿಟ್ಟಿದ್ದು ಅವರ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಿತು. ತೂಕ ಕಳೆದುಕೊಂಡ್ರು, ನಡೆಯಲಾರದಷ್ಟು ದುರ್ಬಲರಾದ್ರು, ಉಸಿರಾಟದ ಸಮಸ್ಯೆಯಿಂದ ಬಳಲಿದ್ರು. ಆದ್ರೆ ಬೆಳಗೆರೆ ವಿಲ್ ಪವರ್ ದೃಢವಾಗಿದ್ದ ಕಾರಣ ಈಗ ಚೇತರಿಸಿಕೊಳ್ಳತೊಡಗಿದ್ದಾರೆ. ಆನೆ ನಡೆದಿದ್ದೇ ದಾರಿ ಅನ್ನುವಂತೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಗಜ ಗಾಂಭೀರ್ಯದಿಂದ ನಡೆದು ಬಂದ ಬೆಳಗೆರೆ ಈಗ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶಾಸಕ ಎಂಬಿ ನಾಗರಾಜ್ ವಿರುದ್ಧ ಅವಹೇಳನಕಾರಿ ಲೇಖನ ಬರೆದ ಆಪಾದನೆಯ ಮೇಲೆ ಬೆಳಗೆರೆಯ ವಿರುದ್ಧ ಸದನ ಸಮಿತಿ 1 ವರ್ಷ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ವಿಧಿಸಿದೆ. ಕುಮಾರಸ್ವಾಮಿ ಲೇಔಟ್ನ ಪೊಲೀಸರು ಜೋಯ್ಡಾದಲ್ಲಿರುವ ರವಿ ಬೆಳಗೆರೆಯ ತೋಟದ ಮನೆಯಲ್ಲಿ ಬಂಧಿಸಲು ಕಾದಿದ್ದಾರೆ. ಇದೇ ವೇಳೆ ಮತ್ತೆ ಅಸ್ವಸ್ಥರಾಗಿರುವ ಬೆಳಗೆರೆ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರವಿ ಬೆಳಗೆರೆಯ ಬಂಧನವಾಗುತ್ತಾ, ಶಿಕ್ಷೆಯಾಗುತ್ತಾ, ಜೈಲು ಸೇರ್ತಾರ ಅಥವಾ ಈ ಸಂದಿಗ್ಧ ಸನ್ನಿವೇಶದಿಂದ ಪಾರಾಗಿ ಬರ್ತಾರ ಗೊತ್ತಿಲ್ಲ. ಬೆಳಗೆರೆ ಈ ಸಂಕಷ್ಟದಿಂದ ಪಾರಾಗಲಿ ಅಂತ ನಾವು ಕೂಡ ಹಾರೈಸೋಣ. ಎಸ್ ವೀಕ್ಷಕರೇ, ಪದ್ಮನಾಭನಗರ ಅಂದ್ರೆ ಇವತ್ತು ಬೆಂಗಳೂರಿಗರು ದೇವೇಗೌಡರ ಮನೆ ಹಾಗೂ ರವಿ ಬೆಳಗೆರೆ ಅವರ ಹಾಯ್ ಬೆಂಗಳೂರು ಆಫೀಸ್ ಹಾಗೂ ಪ್ರಾರ್ಥನಾ ಶಾಲೆಯನ್ನು ಗುರುತಿಸ್ತಾರೆ. ಕನ್ನಡದ ಪ್ರಸಿದ್ಧ ಪತ್ರಕರ್ತ ಹಾಗೂ ಅದ್ಭುತ ಬರಹಗಾರ ರವಿ ಬೆಳಗೆರೆ ಸತ್ಯನಾರಾಯಣಪೇಟೆಯಿಂದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಬಂದು ದೈತ್ಯ ಬೆಳವಣಿಗೆ ಕಂಡಿದ್ದು ಮಾತ್ರ ರೋಚಕ ಕಥಾನಕ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.